ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವಿದ್ಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ಹಾಲು ಪೇಡ ಅಂದರೆ ದೂದ್ ಪೇಡವನ್ನು ಮಾಡ್ತಾ ಇದ್ದೀನಿ. ಸೊ ತುಂಬಾ ರುಚಿಕರವಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಹೇಗೆ ಮಾಡೋದು ಅಂತ. ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಲಾಸ್ಟ್ವರೆಗೂ ಅರ್ಥ ಆಗಲ್ಲ. ಸ್ವಲ್ಪ ಮಿಸ್ ಮಾಡಿದ್ರೂ ಪೇಡ ಸರಿಯಾದ ಹದ ಬರಲ್ಲ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ. ನಾನಿಲ್ಲಿ ಮೊದಲಿಗೆ ಒಂದು ಕಡಾಯಿಗೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಲಾಸ್ಟಲ್ಲಿ ಮಧ್ಯ ಹಾಕಬೇಕಾಗತ್ತೆ. ಹಾಗಾಗಿ ಮೊದಲಿಗೆ ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಇದ್ದ ಹಾಗೆ ಇದಕ್ಕೆ ನಾನು 1 ಲೀಟರಷ್ಟು ಹಾಲು ತಗೊಂಡಿದ್ದೀನಿ. 1 ಲೀಟ್ರ್ ಹಾಲು ತಗೊಂಡಿದ್ದೀನಿ. ಇದನ್ನು ನಾನು ಬಿಸಿ ಮಾಡಿ ಕೆನೆ ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಕೆನೆ ತೆಗಿಯೋದೇನು ಬೇಡ, ಕೆನೆ ಸಮೇತ ಅದಕ್ಕೆ ಹಾಕ್ಕೊಳ್ಬೇಕು. ಬಿಸಿ ಮಾಡಿದ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ನಿಧಾನ ಉರಿಯಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಕೆಳಗಡೆ ಸೀದು ಹೋಗಿಬಿಡುತ್ತೆ. ಹಾಗಾಗಿ ಎಷ್ಟು ನಿಮಗೆ ನಿಧಾನ ಆಗುತ್ತೋ ಅಷ್ಟು ನಿಧಾನನೇ ಬೇಯಿಸ್ತಾ ಇರಿ. ಈ ಪೇಡ ಏನಿದೆ ಇದು ಮುಗಿಯೋ ತನಕನೂ ಗ್ಯಾಸನ್ನು ಸ್ಲೋನಲ್ಲಿಟ್ಟೇ ಬೇಯಿಸ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಕೆಳಗಡೆ ತಳ ಹಿಡಿದ್ಬಿಡುತ್ತೆ, ಹಾಲಲ್ವಾ. ಸೊ ಹಾಗಾಗಿ ನಮಗೆ ಎಷ್ಟಾಗುತ್ತೋ ಅಷ್ಟು ನಾವು ತಿರುಗಿಸ್ತಾನೇ ಇರಬೇಕಾಗತ್ತೆ, ಕೈ ಬಿಡ್ದಂಗೆ. ಇವಾಗ ಇದು ಕುದಿ ಬರ್ತಾ ಇದೆ, ಸಣ್ಣ ಕುದಿ ಬರ್ತಾ ಇದೆ. ಇವಾಗ ನಾನು 1 ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಹಾಲಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಹಾಲಿನ ಪೌಡ್ರ್ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ, ಬೇಗ ಗಟ್ಟಿ ಆಗುತ್ತೆ ಅಂತ ಹೇಳಿ ಅರ್ಧ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾವೇನು ಕಪ್ ತೊಗೊಂಡಿದ್ದೀವಿ ಅದರಲ್ಲಿ ಅರ್ಧ ಕಪ್ಪಷ್ಟು ಹಾಕ್ಕೊಂಡು ಇದನ್ನು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಗಂಟು ಅಂತ ಅನಿಸುತ್ತೆ ಫಸ್ಟಿಗೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆಮೇಲೆ ಹಾಲಿನ ಜೊತೆ ಹಾಲಿನ ಪೌಡ್ರ್ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದೀಗ ಮತ್ತೆ ಸಣ್ಣ ಕುದಿ ಬರ್ತಾ ಇರುವಾಗ ನಾವು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಇವಾಗ ನಾನು ಮತ್ತೆ ಅದೇ ಕಪ್ನಲ್ಲಿ, ಯಾವ ಕಪ್ನಲ್ಲಿ ಹಾಲಿನ ಪೌಡ್ರ್ ತೊಗೊಂಡಿದ್ನೋ ಅದೇ ಕಪ್ನಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಲು ಪೌಡ್ರು ಕೂಡ ಸ್ವೀಟಾಗೇ ಇರೋದ್ರಿಂದ ಜಾಸ್ತಿ ಏನು ಬೇಡ, ಅರ್ಧ ಕಪ್ಪಷ್ಟು ಸಾಕಾಗುತ್ತೆ. ಸೊ ನಾನಿಲ್ಲಿ ಅರ್ಧ ಕಪ್ಪಷ್ಟು ಹಾಕ್ಕೊಂಡು ಸಕ್ಕರೆನ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಇದೇ ರೀತಿ ತಿರುಗಿಸ್ತಾನೆ ಇರಬೇಕು. ಸಣ್ಣ ಕುದಿ ಬರ್ತಿದ್ದಂಗೆ ಮತ್ತೆ ತಿರುಗಿಸ್ತಾ ಇರಬೇಕು. ಇವಾಗ ನೋಡಿ ಹಾಲು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಂತ ಗ್ಯಾಸನ್ನು ನಾವು ಫಾಸ್ಟಲ್ಲಿ ಬೇಯಿಸ್ಬಿಟ್ರೆ ಅಲ್ಲ, ಕೆಳಗಡೆ ಎಲ್ಲ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಿಧಾನ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ. ಇವಾಗ ಇದು ನೋಡಿ ಎಷ್ಟು ಗಟ್ಟಿ ಆಗ್ತಾ ಬಂತು ಅಂತ. ಇನ್ನೂ ಸುಮಾರು ಹೊತ್ತ ಬೇಕಾಗುತ್ತೆ. ಇದಕ್ಕೆ ಬೇಗನೆ ಆಗಿಬಿಡಲ್ಲ. ದೂದ್ ಪೇಡ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಾಡುವಾಗ. ಈ ಹಾಲು ಗಟ್ಟಿ ಆಗಬೇಕು, ಪೂರ್ತಿಯಾಗಿ ಕೆನೆ ರೀತಿಯಾಗಿ ಪೂರ್ತಿ ಗಟ್ಟಿ ಆದಮೇಲೆ ಇದು ರೆಡಿ ಆಗೋದು. ತುಂಬ ರುಚಿಯಾಗಿರುತ್ತೆ. ಇವಾಗ ನೋಡಿ ಸುಮಾರು ಗಟ್ಟಿ ಆಗ್ತಾ ಬಂತು. ಇವಾಗ ಇನ್ನೇನು ಲಾಸ್ಟಲ್ಲಿ ಅಂದರೆ ಮಧ್ಯದಲ್ಲಿ ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಗಟ್ಟಿ ಆಗ್ತಾ ಇರುವಾಗ ಇವಾಗ ಇನ್ನೊಂದು ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮತ್ತೊಂದು ರೌಂಡ್ ತಿರುಗಿಸ್ಬೇಕು. ಈ ತಳ ಎಲ್ಲ ಬಿಡ್ತಾ ಇರುತ್ತೆ, ನಾವೇನು ತುಪ್ಪ ಹಾಕ್ತೀವಲ್ವ, ಇವಾಗ ತಳ ಎಲ್ಲ ಬಿಡ್ತಾ ಇರುತ್ತೆ. ಅದೇ ರೀತಿಯಲ್ಲೇ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ 1 ಲೀಟರ್ನಷ್ಟು ಹಾಲಿಗೆ ಅರ್ಧ ಕಪ್ಪಷ್ಟು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ. ಅದೇ ರೀತಿಯಲ್ಲೇ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಮತ್ತು ಸರಿಯಾಗೂ ಬರುತ್ತೆ ಪೇಡ. ಇವಾಗ ಸುಮಾರು ಗಟ್ಟಿ ಆಗ್ತಾ ಬಂತು. ಈ ಟೈಮ್ನಲ್ಲಿ ನಾವು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿರುತ್ತೆ ಘಮ ಅಂತ. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ರೌಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಮನೆಯಲ್ಲೇ ನೀವು ಆರಾಮಾಗಿ ಮಾಡಿಕೊಡ್ಬೋದು. ಚಿಕ್ಕ ಮಕ್ಕಳಿದ್ದಾರೆ ಮನೆಯಲ್ಲಿ ಅಂದರೆ ಅವ್ರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಇವಾಗ ಲಾಸ್ಟಲ್ಲಿ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತೆ ತಿರುಗಿಸ್ತಾ ಇದ್ದೀನಿ. ಇದಿವಾಗ ಆಲ್ಮೋಸ್ಟ್ ಆಗ್ತಾ ಬಂತು. ಇನ್ನೊಂದು 5 ನಿಮಿಷ ಸಾಕಾಗುತ್ತೆ. ನೀರೆಲ್ಲ ಆರಿದೆ, ಕೆನೆ ಮಾತ್ರ ಕಾಣಿಸ್ತಾ ಇದೆ. ಮತ್ತು ನೀರಿರೋದೆಲ್ಲ ನೀರಿನಂಶ ಪೂರ್ತಿಯಾಗಿ ಹೋಗಿದೆ. ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ. ಗುಲಾಬ್ ಜಾಮೂನ್ ಹಿಟ್ಟೆಲ್ಲ ಇನ್ನು ಕಲಿಸ್ಕೊಳ್ತೀವಲ್ವ, ಆ ರೀತಿ ಆಗಿರುತ್ತೆ. ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಯಾರಾದರೂ ಮಾಡದೇ ಇರೋರು ಮಾಡಿ ನೋಡಿ. ಮಾಡಿರೋರಿಗೆ ಗೊತ್ತಿರುತ್ತೆ. ಆ್ಯಂಡ್ ಮಾಡದೇ ಇರೋರು ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿರುತ್ತೆ. ನಮಗೆ ಬೇಕ್ರಿಗಳಲ್ಲೆಲ್ಲ ಸಿಗುತ್ತೆ ಅಲ್ವಾ ದೂದ್ ಪೇಡ, ಸೇಮ್ ಅದೇ ರೀತಿಯೇ ಇರುತ್ತೆ, ಸ್ವಲ್ಪ ಕೂಡ ಚೇಂಜ್ ಇರಲ್ಲ. ಇವಾಗ ಒಂದ್ಸಲ ಕೈಯಲ್ಲಿ ಹಿಡಿದು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅನ್ನುವಾಗ ಇದನ್ನು ನಾನು ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ತೀನಿ. ಇವಾಗ ನೋಡಬೇಕು ಆಗುತ್ತಾ ಇದು ಉಂಡೆ ಮಾಡಲಿಕ್ಕೆ ಅಂತ ಹೇಳಿ. ಇವಾಗ ಇದು ಆಗ್ತಾ ಇದೆ, ಸಾಕು ಅಂತ ನಾನು ಗ್ಯಾಸನ್ನು ಆಫ್ ಮಾಡಿಬಿಡ್ತೀನಿ. ಇದನ್ನು ನಾನು ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೀನಿ.
ದಂಡಾಗಿದೆ ಈಗ. ಇದನ್ನು ನಾನು ಕೈಯಿಂದ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ ಒಂದು ಸಲ. ಹೀಗೆ ಮಾಡಲಿಕ್ಕಾಗಲ್ಲ ಇದು. ಇದನ್ನು ಚೆನ್ನಾಗಿ ಹಿಟ್ಟಿನ ರೀತಿ ನಾವು ಚಪಾತಿಗೆಲ್ಲ ಏನು ಹಿಟ್ಟು ಕಲಿಸ್ತೀವಿ ಅಲ್ವಾ, ಅದೇ ರೀತಿಯೇ ಇದನ್ನೊಂದು ಸಲ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಇದನ್ನು ಸಾಫ್ಟ್ ಮಾಡ್ಕೊಳ್ಬೇಕು, ಮತ್ತು ಇದನ್ನು ಪೇಡ ರೀತಿ ಮಾಡಬೇಕಲ್ವ. ಸೊ ಇದನ್ನು ನೀಟಾಗಿ ಸಾಫ್ಟಾಗಿ ನಾವು ಒಂದು ಸಲ ನಾದ್ಕೊಳ್ಬೇಕಾಗತ್ತೆ. ಇದೇ ರೀತಿ ನಾದ್ಕೊಂಡೆಲ್ಲ ಆದಮೇಲೆ ಬೇಗ ಆಗುತ್ತೆ. ಇವಾಗೇನು ಜಾಸ್ತಿ ಕೆಲಸ ಇಲ್ಲ. ಮೊದಲಿಗೆ ಹಾಲನ್ನು ಬೇಯಿಸ್ಕೊಳ್ಳೋದೇ ತುಂಬ ಟೈಮ್ ಹಿಡಿಯುತ್ತೆ. ಅದಾದಮೇಲೆ ಇದು ಕ್ವಿಕ್ಕಾಗಿ ಆಗುತ್ತೆ. ಇವಾಗ ಇದಕ್ಕೆ ಕೈಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ನಮಗೆ ಎಷ್ಟು ಬೇಕಲ್ವ, ಚಿಕ್ಕ ಚಿಕ್ಕದಾಗಿ ಪೇಡ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ನಾವಿಲ್ಲಿ ಉಂಡೆ ಥರ ಮಾಡಿಕೊಂಡು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕಾಗುತ್ತೆ. ಜಾಸ್ತಿ ಬೇಡ, ಒಂದು ಸ್ವಲ್ಪ ಪ್ರೆಸ್ ಮಾಡಿ ಮಧ್ಯದಲ್ಲಿ ನೀವೇನು ಡ್ರೈ ಫ್ರೂಟ್ಸ್ ಇರ್ತೀರಲ್ವ, ನಾನಿಲ್ಲಿ ಒಂದು ಅರ್ಧ ಮಾಡಿ ಪಿಸ್ತಾ ಇಡ್ತಾ ಇದ್ದೀನಿ. ನಿಮಗೆ ಏನು ಬೇಕಾದರೂ ಇಡ್ಬೋದು, ಬಾದಾಮ್ ಏನು ಬೇಕಾದರೂ ಇಡ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಪರ್ಫೆಕ್ಟಾಗಿದೆ ಹದ ಮಾತ್ರ. ನೀವು ಇದೇ ರೀತಿಯಲ್ಲಿ ಇದೇ ಕ್ವಾಂಟಿಟಿಯಲ್ಲಿ ಮಾಡಿದರೆ ನಿಮಗೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಬೇಕ್ರಿಗಿಂತನೂ ಮನೆಯಲ್ಲೇ ಮಾಡಿ ನೋಡೋದು ಇನ್ನೂ ಸುಲಭ ಅಲ್ವಾ. ತಿನ್ನಲಿಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ, ಮತ್ತು ನಾವುಗಳೇ ಮಾಡಿದ್ದು ಅನ್ನೋ ಖುಷಿ ಬೇರೆ ಇರುತ್ತೆ. ನೋಡಿ ಒಂದು ಸಲ ಈ ರೀತಿ ಟ್ರೈ ಮಾಡಿ ಮನೆಯಲ್ಲಿ, ನಿಮಗೂ ಕೂಡ ಖುಷಿ ಆಗುತ್ತೆ. ಏನಿಲ್ಲ, ಇದನ್ನು ಉಂಡೆ ರೀತಿ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆ ರೀತಿ ಮಾಡಿಕೊಂಡು ಮಧ್ಯ ಸ್ವಲ್ಪ ಹೋಲ್ ಥರ ಮಾಡಿ ಅದಕ್ಕೆ ನಾವು ಬಾದಾಮ್ ಅಥವಾ ಪಿಸ್ತಾ ನಿಮ್ಗೆ ಏನು ಬೇಕೋ ಅದು, ನಾನಿಲ್ಲಿ ಪಿಸ್ತಾ ಬಾದಾಮ್ ಎರಡೂ ಇಡ್ತಾ ಇದ್ದೀನಿ. ಇವಾಗ ನಾನು ಈ ರೀತಿ ಮಧ್ಯದಲ್ಲಿ ಒಂದು ಸಣ್ಣ ಹೋಲ್ ಥರ ಮಾಡಿ ಅದಕ್ಕೆ ಮಧ್ಯದಲ್ಲಿ ಇಟ್ಬಿಟ್ರೆ ಆಯಿತು. ಇಷ್ಟೇ, ತುಂಬಾ ಸಿಂಪಲ್ ಆಗಿದೆ. ಹಾಲು ಕಾಯಿಸ್ಕೊಳ್ಳೋದು ಮಾತ್ರ ಹುಷಾರಾಗಿ ಕಾಯಿಸ್ಕೊಳ್ಬೇಕು ಅಷ್ಟೇ. ಅದನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಷ್ಟು ಬಿಟ್ಟರೆ ಮತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡಿದಾಗ. ನಿಮಗೆ ಲಾಸ್ಟ್ವರೆಗೂ ನೀವು ವಿಡಿಯೋ ನೋಡಿದ್ದೀರಾ ಅಂದ್ಕೊಳ್ತೀನಿ. ಆ್ಯಂಡ್ ನಿಮ್ಗೆ ಗೊತ್ತಾಗಿರುತ್ತೆ ಹೆಂಗೆ ಮಾಡೋದು ಅಂತ ಹೇಳಿ. ಆ ಹದ ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡಬೇಕಷ್ಟೇ. ತುಂಬ ರುಚಿಯಾಗಿರುತ್ತೆ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ನಮಸ್ಕಾರ.